ನಮ್ಮ ಒಂದು ಕೆಲಸ ಏನಿದೆಯೋ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಾವು ನಿಂತು ನಮ್ಮ ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮಂದಿರು ಇರ್ಬೋದು, ಅದು ನಮ್ಮ ನಮ್ಮ ಕರ್ತವ್ಯ ಆಗಿ ಕೆಲಸ ಮಾಡಿದ್ದೀವಿನೋ ಇದರಲ್ಲಿ ವಾರಿಯರ್ಸ್ ಅನ್ನೋದಕ್ಕಿಂತ ಅದು ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಗುರುತಿಸಿ ಈ ಕಾರ್ಯಕ್ರಮ ಕರೆಸಿ ನಮ್ಮನ್ನು ಸಹ ಈ ಒಂದು ಕೆಲಸ ಮಾಡಿದ್ದೀರಂತ ಒಂದು 2 ಮಾತು ಮಾತಾಡೋದಕ್ಕೆ ಹೋಗೋದು ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಪನ್ ಮಾಡಬೇಕು ಮಾಡಬಾರ್ದಂಥ ಸರ್ಕಾರ ಇದೆ. ನಾಳೆ ದಿನ ನಮ್ಮ ಮಕ್ಕಳಿಗೆ ಈ ಕರೋನಾದಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ಓಪನ್ ಮಾಡೋದಕ್ಕೆ ಚಾನ್ಸೇ ಇರಲ್ಲ. ಪ್ರಾಬ್ಲಮ್ ಇಲ್ಲ, ವ್ಯಾಕ್ಸಿನ್ ಏನಾದರೂ ಬಂದರೆ ಓಪನ್ ಆಗಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಬಯಸ್ತೀನಿ. ಡಾಕ್ಟರ್ ಸಿ.ಕೆ. ಮೌಲಾಶರಿ ಫೌಂಡೇಶನ್ ವತಿಯಿಂದ ನಾನು ಸರಿಸುಮಾರು 13 ವರ್ಷಗಳಿಂದ ನಾನು ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದು ಸರ್ವಿಸ್ ಅನ್ನೋದಕ್ಕಿಂತ ಅದು ನನ್ನ ಜವಾಬ್ದಾರಿ. ನಾನು ಈಗಲೂ ಮಾಡ್ತೀವಿ, ಮೊನ್ನೆನೂ ಮಾಡಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಕೈಲಿಂದ ಏನೇನು ಕೆಲಸ ಆಗುತ್ತೋ ಅದು ಮಾಡೋದಕ್ಕೆ ನಾವು ಸತತವಾಗಿ ಪ್ರಯತ್ನ ಪಡ್ತೀವಿ. ನೋಡಿ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡೋದು ಒಂದೇ, ಪ್ರೀತಿ ವಿಶ್ವಾಸ. ಅಂಥ ವಿಶ್ವಾಸ ಟೈಮಲ್ಲಿ, ಪ್ರಾಣ ಹೋಗೋ ಟೈಮಲ್ಲಿ, ಈಗ ನನ್ನ ಹತ್ರ ಒಂದು ಕಾರ್ ಇದೆ, ನೀವು ಕೇಳ್ತೀರಾ ಕೊಡ್ತೀನಿ. ಒಂದು ಬಂಗ್ಲೆ ಇದೆ, ಕೇಳ್ತೀರಾ ಕೊಡ್ತೀನಿ. ನನ್ನ ಪ್ರಾಣ ಕೇಳಿದ್ರೆ ನೀವು ಕೊಡ್ತೀರಾ? ನಾನು ಕೊಡ್ತೀನಾ? ಸೊ ಅಂಥ ಪ್ರಾಣಕ್ಕೂ ಪಣಕ್ಕಿಟ್ಟು ಚಿಕ್ಕ ಮಕ್ಕಳನ್ನ ಇಬ್ಬರಿಗೆ ಬಿಟ್ಟು ನಮಗೋಸ್ಕರ ಕರೋನಾ ಟೈಮಲ್ಲಿ ಒಬ್ಬ ಡ್ರೈವರಾಗಿ ಕೆಲಸ ದುಡಿದು ಇವತ್ತು ನನ್ನ ತಮ್ಮ, ನಮ್ಮ ಅಣ್ಣ ತೀರ್ಕೊಂಡ್ರೆ ನಾವೆಲ್ಲ ಅವ್ರ ಮಕ್ಕಳಿಗೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ಅವ್ರು ನಮ್ಮ ಮಕ್ಕಳಲ್ವ, ಅವ್ರು ನಮ್ಮ ತಂಗಿ ಮಕ್ಕಳಲ್ವ? ನಾಳೆ ದಿನ ನಮ್ಮ ಮನೇಲಿ ಹಿಂಗಾಗಿದ್ರೆ ನಮ್ಮ ದೇಶದವ್ರು ನಮ್ಮವ್ರು ಬಿಡ್ತಾ ಇದ್ರೆ, ಸೊ ಅದಕ್ಕೆ ನಾನು ಚಿಕ್ಕ ಕಾಣಿಕೆಯಾಗಿ ಕೊಟ್ಟಿದ್ದೇನೆ ವಿನಃ ಇದರಲ್ಲಿ ನಂದೇನು ಸ್ಪೆಷಲ್ ಅಂತ ಏನಿರಲ್ಲ.